Audio Jungle. Audio Jungle. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮತ್ತಿತಾಳೇಶ್ವರ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ. ಇದು ಬಂದ್ಬಿಟ್ಟು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಲ್ಲುವೀರಳ್ಳಿ ಗ್ರಾಮದಲ್ಲಿರೋ ಒಂದು ಚಿಕ್ಕ ಶಿವ ದೇವಾಲಯ ಇದು. ನಾವು ಇವತ್ತು ಫಸ್ಟು ಬಂದು ನಾವು ಒಂದು ಕೊಳ ಸಿಗುತ್ತೆ ಚಿಕ್ಕದು, ಅಲ್ಲೇ ನಾವು ಗಂಧದ ಕಡ್ಡಿ, ಎಲೆ ಅಡಿಕೆ, ಬಾಳೆಹಣ್ಣೆಲ್ಲ ಇಟ್ಟು ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿ ತಲೆಗೆ ನೀರು ಹಾಕೋಬೇಕು. ಇಲ್ಲಿ ಫುಲ್ಲು ಕೂದಲೆಲ್ಲ ತ್ಯಾವ ಆಗಬೇಕು. ಕೂದಲಿಗೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಪೂಜೆ ಮಾಡಿ ನಮಸ್ಕಾರ ಮಾಡಿ ಆಮೇಲೆ ದೇವಸ್ಥಾನದ ಮುಂಭಾಗ ಬಂದು ಅಲ್ಲೇ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಈ ಥರ ಉಳ್ಸೇವೆ ಮಾಡಿ ಆಮೇಲೆ ಹೆಜ್ಜೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ನಾವು ಹೋಗಬೇಕು. ಹೆಜ್ಜೆಗೊಂದು ನಮಸ್ಕಾರ ಅಂತಾರಲ್ಲ ಆ ಥರ ಹೆಜ್ಜೆಗೊಂದು ನಮಸ್ಕಾರ ಮಾಡಿ ಮುಂದೆ ನಾವು ದೇವಸ್ಥಾನದ ಒಳಗಡೆ ಹೋಗಬೇಕು. ನಾವು ಮುಂದೆ ಹೋಗಿ ಇನ್ನೊಂದು ಕಲ್ಯಾಣಿ ಸಿಗುತ್ತೆ, ಆ ಕಲ್ಯಾಣಿಲಿ ನಾವು ಸ್ನಾನ ಮಾಡಬೇಕಾಗಿರೋದು ಬಂದ್ಬಿಟ್ಟು ನಾವು ಹೆಜ್ಜೆಗೊಂದು ನಮಸ್ಕಾರ ಮಾಡಿ ನೆಕ್ಸ್ಟ್ ನಾವು ಕಲ್ಯಾಣಿ ಹತ್ರ ಹೋದ್ವಿ ಸ್ನಾನ ಮಾಡೋದಕ್ಕೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿ ಚರ್ಮ ರೋಗಗಳಿದ್ರೂ ಅಲ್ಲಿಗೆ 50% ಗುಣ ಆಗುತ್ತೆ ಅಂತ ನಂಬಿಕೆ ಇದೆ. ಆ ನಂಬಿಕೆಯಿಂದನೇ ಎಲ್ಲ ಜನಗಳು ಈ ಕೊಳದಲ್ಲಿ ಬಂದು ಸ್ನಾನ ಮಾಡ್ತಾರೆ ಮತ್ತು ಈ ದೇವಸ್ಥಾನಕ್ಕೆ ಬರ್ತಾರೆ. ನೋಡಿ ಅದೇನೇ ಈ ಕೊಳ. ಈ ಕೊಳದಲ್ಲಿ ನಾವು ಸ್ನಾನ ಮಾಡಿಕೊಂಡು, ಅಂದರೆ ಮನೆಯಿಂದ ಯಾರೂ ಸ್ನಾನ ಮಾಡಲ್ಲ, ಇಲ್ಲಿಗೆ ಬಂದಿರೋಂಥ ಎಲ್ಲ ಭಕ್ತರು ಕೂಡ ಇಲ್ಲೇ ಸ್ನಾನ ಮಾಡಿ ಆಮೇಲೆ ಪೂಜೆ ಮಾಡೋಕ್ಕೆ ಹೋಗೋದು. ಇಲ್ಲೇ ಸ್ನಾನ ಮಾಡಿ ಮತ್ತು ಡ್ರೆಸ್ ಚೇಂಜ್ಗೆಲ್ಲ ಅಲ್ಲೇ ಸಪ್ರೇಟ್ ರೂಮ್ ಥರ ಮಾಡಿದ್ದಾರೆ. ನೋಡಿ ನಾವು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಇವಾಗ ಪೂಜೆಗೆ ಹೊರಡ್ತಾ ಇದ್ದೀವಿ. ಅಂದರೆ ಫಸ್ಟು ಹುತ್ತಕ್ಕೆ ಹೋಗಿ ತನಿ ಎರೆದ್ಬಿಟ್ಟು ಹಾಲೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿಸಿ ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಆಮೇಲೆ ನಾವು ಅಡುಗೆ ಶುರು ಮಾಡೋದಕ್ಕಾಗೋದು. ನೋಡಿ ಇಲ್ಲಿ ಇವಾಗ ಹುತ್ತಕ್ಕೆ ತನಿ ಎರೆದ್ಬಿಟ್ಟು ಬರಬೇಕು. ಅಂದರೆ ಹುತ್ತಕ್ಕೆ ಹಣ್ಣು, ಹೂವು, ಕಾಯಿ ಎಲ್ಲ ತಗೊಂಡೋಗಿ ಹಾಲೆಲ್ಲ ಹಾಕಿ ನಾವೇ ಪೂಜೆ ಮಾಡಿ ನಮಸ್ಕಾರ ಮಾಡಿ ನೆಕ್ಸ್ಟು ಮತ್ತಿತಾಳಪ್ಪಂಗೆ ಪೂಜೆ ಮಾಡೋಕ್ಕಂತ ಹೋಗೋದು. ಇಲ್ಲಿ ಪ್ರತಿ ಭಾನುವಾರ ಗುರುವಾರ ತುಂಬ ವಿಶೇಷವಾದ ಪೂಜೆ ನಡೆಯುತ್ತೆ. ಇಲ್ಲಿ ನಾರ್ಮಲ್ ದಿವಸ ಏನು ಮಾಮೂಲಿ ಪೂಜೆ ಇರುತ್ತೆ. ಅಂದರೆ ಗುರುವಾರ ಭಾನುವಾರ ಹೋದರೆ ತುಂಬ ರಶ್ ಇರ್ತಾರೆ ಜನ. ನಾವು ಷಷ್ಠಿ ದಿನ ಹೋದ್ರಿಂದ ರಶ್ ಆಗಿದ್ದರಿಂದ ಒಂದು ರೌಂಡ್ ಫುಲ್ಲು ಸುತ್ತಾಕೊಂಡು ಬಂದ್ವಿ. ನಾರ್ಮಲ್ ದಿವಸ ಅಂದರೆ ಡೈರೆಕ್ಟ್ ಎಂಟ್ರಿ ಇರುತ್ತೆ. ಇದು ತುಂಬ ವಿಶೇಷವಾದ ದಿನ. ಇಲ್ಲಿ ತುಂಬ ವಿಶೇಷವಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ಷಷ್ಠಿ ದಿನ ನಾಗರ ಪಂಚಮಿ ದಿನ ಇದು ಸ್ಕಿನ್ ಪ್ರಾಬ್ಲಮ್ಗೆ ಅಲ್ಲದೇ ನಾಗರ ಸುತ್ತು ಅಥವಾ ನಾಗರ ದೋಷ ಏನೇ ಆಗಿರಲಿ, ಪುಟ್ಟ ಮಕ್ಕಳಿಂದ ವಯಸ್ಸಾದವ್ರಿಗೂ ಏನೇ ದೋಷ ಇದ್ದರೂ ಎಲ್ಲ ನಿವಾರಣೆ ಆಗುತ್ತೆ ಇಲ್ಲಿ ಹೋದರೆ. ನಾವು ಇಲ್ಲಿ ಸ್ಟಾರ್ಟಿಂಗಲ್ಲೇ ಕಾಯಿ ಮತ್ತು ಹಣ್ಣನ್ನು ಕೊಟ್ಬಿಟ್ಟು ಕಾಯಿ ಹೊಡೆದು ಮತ್ತು ಹಣ್ಣನ್ನು ಅಲ್ಲೇ ಅವರೇ ಮುರಿದು ಕೊಡ್ತಾರೆ. ಇಲ್ಲಿ ಗಂಧದ ಕಡ್ಡಿ, ಕರ್ಪೂರ, ಅರ್ಶಿನ ಕುಂಕುಮ ಎಲ್ಲ ನಾವೇ ಈಚೆ ಕಡೆ ಬಂದು ಪೂಜೆ ಮಾಡ್ಕೋಬೇಕು. ಒಳಗಡೆ ಬರೀ ಹೂವು ಮಾತ್ರ ಇಸ್ಕೋತಾರೆ. ಮತ್ತು ಇಲ್ಲಿ ಉಪವಾಸ ಇದ್ದು ಸ್ನಾನ ಮಾಡಿ ಪೂಜೆ ಮಾಡಿಸಿ ನೆಲ ಒಪ್ಪತ್ತು ಅಂತ ಬಿಡ್ತಾರೆ. ಅಂದರೆ ನೆಲದಲ್ಲೇ ಊಟ ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ನಾವು ಪೂಜೆ ಮಾಡಿಸಿ ಅಡುಗೆಗೆ ರೆಡಿ ಮಾಡ್ಕೊಂಡ್ವಿ. ನಾವು ಅನ್ನ, ಸಾಂಬಾರು, ವಡೆ, ಪಾಯಸ 4 ಐಟಮ್ ಮಾಡಿದ್ವಿ. ಆಮೇಲೆ ಅಡುಗೆ ಮಾಡಿ ಅದನ್ನು ಎಡೆ ಪ್ರಸಾದನ ಅರ್ಪಿಸ್ಬಿಟ್ಟು ಬರಬೇಕು. ಇಲ್ಲೇ ಗ್ಯಾಸು, ಒಲೆ, ಪಾತ್ರೆಗಳು ಎಲ್ಲ ರೀತಿ ಐಟಮ್ ಸಿಗುತ್ತೆ ಇಲ್ಲೇನೇ. ಅದನ್ನೇ ನಾವು ಯೂಸ್ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಊಟ ಮಾಡಿಕೊಂಡು ಬರ್ಬೋದು. ಅಲ್ಲೇ ಪುರೋಹಿತರ ಹತ್ರ ಮೃತ್ಯುಕ್ಕೆ ಪೊಟ್ನ ಅಂದರೆ ಹುತ್ತದ ಮಣ್ಣು ಈಸ್ಕೊಂಡು ಯಾವ ಜಾಗದಲ್ಲಿ ಚರ್ಮದ ಸಮಸ್ಯೆ ಇದೆ ಅಲ್ಲಿಗೆ ನೀರಿನಿಂದ ಅಥವಾ ಕೊಬ್ಬರಿ ಎಣ್ಣೆಯಿಂದ ಮಿಕ್ಸ್ ಮಾಡಿ ಅದನ್ನ ಸಿಂಪಡಿಸಿದ್ರೆ ಅದು ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ. ಆ ನಂಬಿಕೆಯಿಂದನೇ ಎಲ್ಲರೂ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಆಮೇಲೆ ಎಲ್ಲ ಊಟ ಮಾಡಿಕೊಂಡು ಎಲ್ಲ ಫುಲ್ ನೀಟಾಗೆಲ್ಲ ಕ್ಲೀನ್ ಮಾಡಿ ನಾವು ಅಲ್ಲಿಂದ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್.